ಹೆಣ್ಣಿನ ಬದುಕು. ಅಮ್ಮ, ಅಜ್ಜಿ ಎಲ್ಲಿ ಹೋಗುತ್ತಿದ್ದಾಳೆ? ಬಟ್ಟೆಗಳನ್ನೆಲ್ಲ ಚೀಲಕ್ಕೆ ತುಂಬಿಕೊಳ್ಳುತ್ತಾ ಕಣ್ಣುಜ್ಜಿಕೊಳ್ಳುತ್ತಿದ್ದ ತನ್ನ ಅಮ್ಮ ಹರಿತಾಳನ್ನ ಮುದ್ದಾಗಿ ಕೇಳಿದ ಚಿನ್ನು. ಹರಿತ ಅವನ ಮೇಲೆ ಸಿಡಿಮಿಡಿಗೊಳ್ಳುತ್ತಾ, ಹೋಗಿ ನಿಮ್ಮ ಮಾವನನ್ನೇ ಕೇಳು ಅಂದಳು. ಚಿನ್ನು ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಅಜ್ಜಿಯ ಹತ್ತಿರ ಹೋಗಿ, ಅಜ್ಜಿ, ಊರಿಗೆ ಹೊರಟ್ಯಾ? ಮತ್ತೆ ಯಾವಾಗ ಬರ್ತೀಯಾ ಅಂತ ಮುದ್ದಾಗಿ ಕೇಳಿದ. ಶಾಂತವ್ವನಿಗೆ ಕರಳು ಚುರುಕ್ ಅನ್ನುವಂತಾಗಿ ಕಣ್ಣೀರು ಉಕ್ಕಿ ಬಂತು. ಕಣ್ಣೀರನ್ನು ಕಷ್ಟಪಟ್ಟು ತಡೆದುಕೊಳ್ಳುತ್ತಾ ಮೊಮ್ಮಗನನ್ನ ಅಪ್ಪಿ ಮುದ್ದ ಮಾಡಿ, ನೀನು ಚೆನ್ನಾಗಿ ಓದಿ ದೊಡ್ಡವನಾದ ಮೇಲೆ ಬರ್ತೀನಿ ಕಣಪ್ಪ ಅಂತ ಹೇಳಿ ಇಷ್ಟು ದಿನಗಳಿಂದ ಮುಚ್ಚಿಟ್ಟಿದ್ದ ತನ್ನ ಚಿನ್ನದ ಸರವನ್ನು ಮೊಮ್ಮಗನ ಕೊರಳಿಗೆ ಹಾಕಿದಳು. ಅಮ್ಮ, ಹೋಗೋಣವಾ ಅಂತ ಮಗ ವೇಣು ಬಂದು ಕರೆದ. ಶಾಂತವ ತಲೆ ಆಡಿಸಿ ತನ್ನ ಬಟ್ಟೆ ಪೆಟ್ಟಿಗೆಯನ್ನ ಹಿಡಿದುಕೊಂಡು ಮಗನ ಹಿಂದೆ ನಡೆದಳು. ಹರಿತ ಹೊರಗಡೆಯೂ ಬರಲಿಲ್ಲ. ಆಟೋ ಹತ್ತಿ ಕುಳಿತ ಮೇಲೆ ತಾಯಿ ಮಗ ಒಂಥರ ಪರಕೀಯರಂತೆ ಕುಳಿತಿದ್ದರು. ಒಬ್ಬರನ್ನೊಬ್ಬರು ನೋಡಲಿಲ್ಲ, ಮಾತನಾಡಿಸಲೂ ಇಲ್ಲ. ಯಶವಂತಪುರದ ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರು ಕಡೆಗೆ ಬರುವ ಸೆಂಟ್ರಲ್ ಜೈಲ್ ಸಿಗುತ್ತದೆ. ಅದಕ್ಕಿಂತ ಸ್ವಲ್ಪ ಮುಂಚೆ ವೃದ್ಧಾಶ್ರಮ ಅಂತ ಗೇಟ್ ಮೇಲೆ ದೊಡ್ಡದಾಗಿ ಬರೆದಿರುತ್ತದೆ. ಆ ವೃದ್ಧಾಶ್ರಮಕ್ಕೆ ಜೈಲಿಗೂ ದೊಡ್ಡ ವ್ಯತ್ಯಾಸವೇನೂ ಕಾಣುವುದಿಲ್ಲ. ತಪ್ಪು ಮಾಡಿದವರು ಜೈಲಿಗೆ ಹೋದರೆ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ದೊಡ್ಡವರನ್ನಾಗಿ ಮಾಡಿದ ದೊಡ್ಡ ತಪ್ಪು ಮಾಡಿದ್ದಕ್ಕೆ ಕೆಲವರು ಇಂತಹ ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳುತ್ತಾರೆ. ಇಲ್ಲ ಅಂದರೆ ಇಂತಹ ಆಶ್ರಮಗಳ ಅಗತ್ಯ ಏನಿರುತ್ತಿತ್ತು? ಆಶ್ರಮದಲ್ಲಿ ತಾಯಿಯನ್ನ ಕರೆತಂದು ಬಿಟ್ಟ ವೇಣು ಆಗಾಗ ಬಂತು ನೋಡ್ತಿರ್ತೀನಿ, ಏನಾದರೂ ಬೇಕಿದ್ರೆ ಫೋನ್ ಮಾಡು ಅಂತ ಒಂದು ಮಾತು ಸಹ ಹೇಳದೆ ಹೊರಟು ಹೋದ. ಕಲ್ಲಿನಂತಹ ಮನಸ್ಸಿನಿಂದ ನಿಮಿತ್ತ ಮಾತ್ರಳಾಗಿ ನಿಂತು ಬಿಟ್ಟಳು ಶಾಂತವ್ವ. ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕತೊಡಗಿದ್ದಳು. ನಿಮಗೆ ಹೆಣ್ಣು ಮಗು ಹುಟ್ಟಿದೆಯಂತೆ, 11 ದಿನದ ನಾಮಕರಣ ಮಾಡ್ತೀರಾ ಅಂತ ನಿಮ್ಮ ಮಾವಂದಿರು ಪತ್ರ ಬರೆದಿದ್ದಾರೆ ಅಂತ ಮಗನ ಮನೆಗೆ ಬರುತ್ತಿದ್ದಂತೆ ಮೂಗು ಮುರಿಯುತ್ತಾ ಹೇಳಿದಳು ಪಾರ್ವತವ್ವ. ಹೆಣ್ಣು ಮಗು ಹುಟ್ಟಿದ್ದು ಅವಳಿಗೆ ಇಷ್ಟವಿರಲಿಲ್ಲ. ನಾಮಕರಣನೂ ಇಲ್ಲ, ಏನೂ ಇಲ್ಲ, ನನಗೆ ರಜೆ ಇಲ್ಲ ಅಂತ ಪತ್ರ ಬರೆದು ಹಾಕು, ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, 10 ದಿನದವರೆಗೆ ಬರಲ್ಲ ಅಂತ ಕೃಷ್ಣಕಾಂತ್ ಕೋಪದಿಂದ ಒಳಗೆ ಹೋಗಿ ಬಟ್ಟೆ ಸರಿದತೊಡಗಿದ್ದ. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದರೆ ಈ ತಾಯಿ ಮಗ ಹೆಂಗೆ ಉರಿದು ಬೀಳ್ತಿದ್ದಾರಲ್ಲ ಅಂತ ಶಂಕರರಾಯರು ನಿಟ್ಟುಸಿರು ಬಿಟ್ಟರು. ಮೇಲಕ್ಕೆ ಏನು ಹೇಳಲು ಹೋಗಲಿಲ್ಲ. ಒಂದು ವೇಳೆ ಏನಾದರೂ ಹೇಳಿದರೆ ಮನೆಯಲ್ಲಿ ಗಲಾಟೆಯಾಗುತ್ತಿತ್ತೇ ಹೊರತು ಬೇರೆ ಇನ್ನೂ ಪ್ರಯೋಜನವಿಲ್ಲ. ಅಮ್ಮ, ನಾನು ಕೆಲಸದ ಮೇಲೆ ಹೊರಡುತ್ತಿದ್ದೇನೆ ಅಂತ ರೊಚ್ಚಿನಿಂದ ಹೊರಟು ಹೋದ ಕೃಷ್ಣ. ಮತ್ತೆ ಯಾವಾಗ ಬರ್ತೀಯಪ್ಪ ಅಂತ ಪಾರ್ವತವ್ವ ಕೇಳುವಷ್ಟರಲ್ಲಿ ಅವನು ಹೊರಟೇ ಹೋಗಿದ್ದ. ನೀವೇನು ಮಾತನಾಡಲ್ವಾ? ಎಲ್ಲಿಗೆ ಹೋಗ್ತಿದ್ದೀಯಾ, ಯಾವಾಗ ಬರ್ತೀಯಾ ಅಂತ ಕೇಳೋ ಜವಾಬ್ದಾರಿ ನಿಮಗಿಲ್ವಾ ಅಂತ ಗಂಡನ ಮೇಲೆ ಎಗರಿ ಬಿದ್ದಳು. ನನ್ನ ಮಾತಿಗೇನು ಅಷ್ಟು ಬೆಲೆ ಕೊಡ್ತೀರಲ್ಲ ನೀವು, ನಾಮಕರಣಕ್ಕಾದರೂ ಹೋಗಬಹುದಿತ್ತು ಅಂತ ಗೊಣಗುತ್ತಾ ಶಂಕರರಾಯರು ಅತ್ತ ಕಡೆಯಿಂದ ಹೊರಟು ಹೋದರು. ಅವನಿಗೆ ಕಷ್ಟ ಹೆಚ್ಚಾಗಬಾರದು ಅಂತ ಸುಮ್ಮನಿದ್ದರೆ ಹೆಣ್ಣು ಮಗುವಿನ ನಾಮಕರಣ ಒಂದು ದಂಡ ಅಂತ ಪಾರ್ವತವ್ವ ಹಿಂದೆ ಗೊಣಗುವುದು ಕೇಳಿಸಿದರು. ಅವರು ತಲೆ ಕೆಡಿಸಿಕೊಳ್ಳಲಿಲ್ಲ. ಮಗನಿಗೆ ಕೆಲಸದ ನೆಪದಲ್ಲಿ ಬೇರೆ ಕಡೆ ತಿರುಗಾಟವಿತ್ತು. ಅವನು ಬೇರೆ ಯಾವುದೋ ಜೊತೆಗೆ ತಿರುಗುತ್ತಿದ್ದಾನೆ ಅಂತ 2-3 ಬಾರಿ ಸುದ್ದಿ ಬಂದಿತ್ತು. ಹೇಳಿದ್ದರೂ ಪ್ರಯೋಜನವಾಗಲಿಲ್ಲ. ಮಗ ತನ್ನ ಕೈ ಮೀರಿ ಹೋಗಿದ್ದಾನೆ ಅಂತ ಅವರಿಗೆ ಅರ್ಥವಾಗಿತ್ತು. ಈ ವಿಷಯ ಹೆಂಡತಿಗೆ ಹೇಳಿದರೆ ನಂಬಲ್ಲ, ಜೊತೆಗೆ ಅವಳ ಮನಸ್ಸಿಗೂ ಬೇಸರವಾಗುತ್ತದೆ ಅಂತ ಸುಮ್ಮನಾಗಿದ್ದರು. ಒಬ್ಬ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟಿ ಇನ್ನೊಬ್ಬ ಹೆಂಗಸನ್ನ ಮದುವೆಯಾಗಿ ಮತ್ತೊಬ್ಬ ಹೆಂಗಸಿನ ಜೊತೆ ತಿರುಗಾಡುವ ಗಂಡಸಿಗೆ ತನಗೆ ಹೆಣ್ಣು ಮಗು ಹುಟ್ಟಿದರೆ ಮಾತ್ರ ಅಸಹ್ಯ. ಹೆಣ್ಣು ಮಗು ಹುಟ್ಟಲಿ, ಗಂಡು ಮಗು ಹುಟ್ಟಲಿ, ಅದಕ್ಕೆ ಕಾರಣ ಗಂಡಸೆ ಅಂತ ಗೊತ್ತಿದ್ದರೂ ಮೂರ್ಖನಂತೆ ನಡೆದುಕೊಳ್ಳುವುದು ಈ ಸೃಷ್ಟಿಯ ವಿಚಿತ್ರ. ಕೃಷ್ಣ ಬೇರೆ ಊರಿನಲ್ಲಿದ್ದಾನೆ. ಈಗ ನಾಮಕರಣ ಮಾಡಲು ಕುದುರಲ್ಲ ಅಂತ ಅತ್ತೆ ಬರೆದ ಪತ್ರವನ್ನು ಓದಿದಾಗಿನಿಂದ ಸತ್ಯವ್ವನಿಗೆ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ. ಪಾಪ, ಗಂಡ ಬಿಡುವಿಲ್ಲದೆ ಎಷ್ಟು ಕಷ್ಟಪಡುತ್ತಿದ್ದಾನೋ, ತಾನು ಹತ್ತಿರವಿಲ್ಲವಲ್ಲ ಅಂತ ಕೊರಗಿದಳೆ ಹೊರತು ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಅವನು ಬರಲಿಲ್ಲ ಅಂತ ಆ ಅಮಾಯಕಿ ಊಹಿಸಲೂ ಇಲ್ಲ. 100ನೇ ತಿಂಗಳು ಯಾವಾಗ ಬರುತ್ತದೆಯೋ, ಯಾವಾಗ ಗಂಡನ ಹತ್ತಿರ ಹೋಗಿ ಅವನಿಗೆ ಸೇವೆ ಮಾಡುತ್ತೇನೋ ಅಂತ ಕಾಯುತ್ತಿದ್ದಳು. ಹೆಂಗಸರ ಅಮಾಯಕತೆ ಮತ್ತು ಪ್ರೀತಿಯನ್ನು ಗಂಡಸು ತನಗೆ ಅನುಕೂಲಕ್ಕೆ ಬಳಸಿಕೊಳ್ಳುವುದರಲ್ಲಿ ಆಶ್ಚರ್ಯವೇನಿಲ್ಲ. ಇಂತಹ ಹೆಂಗಸರು ಇರುವವರೆಗೂ ಹುಟ್ಟಿದ ಹೆಣ್ಣು ಮಗುವಿಗೆ ಹುಟ್ಟಿದಾಗಿನಿಂದಲೂ ಎಲ್ಲವೂ ಏಟುಗಳೇ. ಆ ಮಗುವಿನ ನಾಮಕರಣ ಆಮೇಲೆಯೂ ನಡೆಯಲಿಲ್ಲ. ಶಾಂತ ಮೂರ್ತಿಯಾಗಿದ್ದ ಸತ್ಯವತಿ ತನ್ನ ಮಗಳನ್ನು ಶಾಂತ ಅಂತಲೇ ಕರೆದಳು. ಮಗುವನ್ನು ಮನೆಗೆ ಕರೆತಂದಾಗ ಯಾರೂ ಮಂಗಳಾರತಿ ಮಾಡಲಿಲ್ಲ. ಮಗು ಮನೆಗೆ ಬಂದಿದೆ ಎನ್ನುವ ಸಂತೋಷವೂ ಯಾರಲ್ಲೂ ಇರಲಿಲ್ಲ. ಹೇಗಿದ್ದೀಯಮ್ಮ ಅಂತ ಶಂಕರರಾಯರು ಮಾತ್ರ ಮಾತನಾಡಿಸಿದರು.
ಪಾರ್ವತವ್ವ ಆ ಕಡೆ ನೋಡಲೇ ಇಲ್ಲ. ಸತ್ಯವತಿ ಮೊದಲು ಬೇಸರ ಪಟ್ಟುಕೊಂಡರು, ಆಮೇಲೆ ತಾನೇ ಸಮಾಧಾನ ಮಾಡಿಕೊಂಡು ತನ್ನ ಕೆಲಸದಲ್ಲಿ ತೊಡಗಿದ್ದಳು. ಕೃಷ್ಣ ಮನೆಗೆ ಬಂದಾಗ ಸಂತೋಷದಿಂದ ಎದುರು ಹೋದಳು. ಹೇಗಿದ್ದೀರಾ? ಯಾಕೆ ಇಷ್ಟು ಕಷ್ಟಪಡುತ್ತಿದ್ದೀರಾ? ನಮ್ಮ ಪ್ರೀತಿಯ ಕುರುವಾದ ಈ ಮಗುವನ್ನು ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಂದಳು. ಕೃಷ್ಣ ತನ್ನ ಅಸಮಾಧಾನವನ್ನು ಮುಚ್ಚಿಡುತ್ತಾ, ಅಯ್ಯೋ ಸತ್ಯ, ಈ ಮಧ್ಯ ಕೆಲಸ ಜಾಸ್ತಿ ಆಗಿತ್ತು. ನನಗೆ ನಿದ್ದೆ ಊಟ ಸರಿಯಾಗಿ ಇರಲಿಲ್ಲ. ಈಗ ನೀನು ಬಂದೇ ಇಲ್ಲ, ಇನ್ಮೇಲೆ ಕೆಲಸ ಕಡಿಮೆ ಮಾಡ್ಕೊಳ್ತೀನಿ ಸರಿನಾ ಅಂತ ಸತ್ಯವತಿಯ ಕೆನ್ನೆ ಚಿಗುಟಿ ಹೊಡೆದ. ಇಂತಹ ಗಂಡಸರಿಗೆ ಹೆಂಡತಿಯರನ್ನು ಮರಳು ಮಾಡುವುದು ಬೆಣ್ಣೆಯಿಂದ ಕೂದಲು ತೆಗೆದಷ್ಟೇ ಸುಲಭ. ಆ ಮಾತಿಗೆ ಕರಗಿ ಹೋದ ಸತ್ಯವತಿ ಇಷ್ಟು ದಿನ ಗಂಡ ತನ್ನನ್ನು ಮಗುವನ್ನು ನೋಡಲು ಬರಲಿಲ್ಲ ಎನ್ನುವುದನ್ನು ಮರೆತು ಮಗುವನ್ನು ಆನಂದದಿಂದ ತೋರಿಸಿದರು. ಅವನು ತನ್ನ ಇಷ್ಟವಿಲ್ಲದಿರುವುದನ್ನು ಮುಚ್ಚಿಡುತ್ತಾ, ನನಗೆ ಚಿಕ್ಕ ಮಕ್ಕಳನ್ನು ಎತ್ತಿಕೊಳ್ಳಲು ಬರಲ್ಲ ಕಣೆ, ಮಗು ತುಂಬ ಚೆನ್ನಾಗಿದೆ, ಥೇಟ್ ನಿನ್ನಂತೆಯೇ ನಗುತ್ತದೆ ಅಂದ. ನಮ್ಮ ಮುದ್ದು ಮಗಳಿಗೆ ಏನು ಹೆಸರಿಡೋಣ ಅಂತ ಸತ್ಯವತಿ ಕೇಳಿದಾಗ, ನಿನ್ನಿಷ್ಟ, ನೀನು ಏನೇ ಹೆಸರಿಟ್ಟರೂ ನನಗೆ ಸಮ್ಮತಿ. ಸರಿ, ನಾನು ಸ್ನಾನ ಮುಗಿಸಿ ಬರ್ತೀನಿ, ಊಟ ಹಾಕು, ಹಸಿವಾಗ್ತಿದೆ ಅಂತ ಒಳಗೆ ಹೋದ. ಪಾಪ ಗಂಡನಿಗೆ ಎಷ್ಟು ಹಸಿವಾಗ್ತಿದೆಯೋ ಏನೋ, ಅನಗತ್ಯವಾಗಿ ಮಾತನಾಡುತ್ತಾ ಕುಳಿತೆ ಅಂತ ತನ್ನನ್ನೇ ತಾನು ಬೈದುಕೊಳ್ಳುತ್ತಾ ಅಡುಗೆ ಮನೆಗೆ ಹೋದಳು ಸತ್ಯವತಿ. ಅಂದಿನಿಂದ ಮಗುವಿನ ಮೇಲೆ ತನಗಿರುವ ಅಸಮಾಧಾನವನ್ನು ತೋರಿಸಿಕೊಳ್ಳದೆ ತನ್ನ ತಿರುಗಾಟಕ್ಕೆ ಕೆಲಸ ಅಂತ ಹೆಸರಿಟ್ಟು ಇಷ್ಟ ಬಂದಂತೆ ತಿರುಗುತ್ತಿದ್ದ ಕೃಷ್ಣ. ಅವನು ಕಷ್ಟಪಡುತ್ತಿದ್ದಾನೆ ಅಂತ ನಟಿಸುತ್ತಿದ್ದ. ತಂತ್ರವನ್ನು ಕಂಡುಹಿಡಿಯುವ ಬುದ್ಧಿವಂತಿಕೆ ಸತ್ಯವತಿಗೆ ಇರಲಿಲ್ಲ. ಹಾಗೆಯೇ ಹೊರಗಡೆಯಿಂದ ಬಂದಾಗಲೆಲ್ಲ ಒಂದೆರಡು ಬಳೆಗಳನ್ನು ತಂದುಕೊಟ್ಟರೆ ಸಾಕು, ಗಂಡನಿಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಅವಳು ಹಿಡಿ ಹಿಗ್ಗುತ್ತಿದ್ದಳು. ಅತ್ತೆ ಆಡಿದ ಮಾತುಗಳನ್ನು ಸುಸ್ತಾಗಿ ಬಂದ ಗಂಡನಿಗೆ ಹೇಳುವುದು ಬೇಡ ಅಂತ ತಾನೇ ಸಹಿಸಿಕೊಳ್ಳುತ್ತಿದ್ದಳು. ಮಗುವಿನ ಪುಟ್ಟ ಪುಟ್ಟ ಮುದ್ದಾದ ಮಾತುಗಳನ್ನು ಮಾವನ ಹತ್ತಿರ ಹೇಳಿ ಸಂತೋಷ ಪಡುತ್ತಿದ್ದಳು. ಆ ಅಮಾಯಕಿ ಹೆಂಗಸರನ್ನ ದೇವರೇ ಕಾಪಾಡಬೇಕು ಅಂತ ಶಂಕರರಾಯರು ತಾಳ್ಮೆಯಿಂದ ಕೇಳಿ ಆ ಸಂತೋಷದಲ್ಲಿ ಭಾಗಿಯಾಗುತ್ತಿದ್ದರು. ಹೀಗೆ ತಂದೆಯ ಅನಾಸಕ್ತಿಯಿಂದ ಒಳಗಾದ ಶಾಂತಾಗೆ ಶಾಲೆಗೆ ಹೋಗುವ ವಯಸ್ಸಾಯಿತು. ಶಂಕರರಾಯರೇ ಅಕ್ಷರಾಭ್ಯಾಸ ಮಾಡಿಸಿ ಒಳ್ಳೆಯ ಶಾಲೆಗೆ ಸೇರಿಸಿದರು. ಹೆಣ್ಣು ಮಗುವಿಗೆ ಅಷ್ಟೊಂದು ಹಣ ಕೊಟ್ಟು ದೊಡ್ಡ ಶಾಲೆಗೆ ಓದಿಸುವುದು ಯಾಕೆ, ಯಾವುದೋ ಸರ್ಕಾರಿ ಶಾಲೆಗೆ ಸೇರಿಸಬಹುದಿತ್ತಲ್ಲ ಅಂತ ತಂದೆಯ ಹತ್ತಿರ ಗೊಣಗಿದ ಕೃಷ್ಣ. ಶಂಕರರಾಯರು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಶಾಂತ ಗಟ್ಟಿಯಾಗಿ ನಕ್ಕರು, ಮಾತನಾಡಿದರೂ ಕೃಷ್ಣ ಕೋಪದಿಂದ ನೋಡುತ್ತಿದ್ದ. ಆದ್ದರಿಂದ ಶಾಂತ ಮಾತನಾಡುವುದನ್ನೇ ಕಡಿಮೆ ಮಾಡಿದಳು. ತನಗೆ ಇಟ್ಟ ಶಾಂತ ಎನ್ನುವ ಹೆಸರಿನಂತೆಯೇ ಮೌನವಾಗಿ ಬಿಟ್ಟಳು. ಯಾರಾದರೂ ಏನಾದರೂ ಕೇಳಿದರಷ್ಟೇ ಉತ್ತರ ಕೊಡುತ್ತಿದ್ದಳು, ಇಲ್ಲದಿದ್ದರೆ ಓದಿಕೊಳ್ಳುತ್ತಾ ಕುಳಿತು ಬಿಡುತ್ತಿದ್ದಳು. ಎಷ್ಟು ಅಂಕಗಳು ಬಂದಿವೆ ಅಂತ ನೋಡದೆಯೇ ಮಾರ್ಕ್ಸ್ ಕಾರ್ಡ್ ಮೇಲೆ ಸಹಿ ಹಾಕುತ್ತಿದ್ದ ತಂದೆಯ ಒಂದು ಮೆಚ್ಚುಗೆಯ ಮಾತಿಗಾಗಿ ಶಾಂತ ಕಾಯುತ್ತಿದ್ದಳು. ಶಾಂತಾಗೆ ಭರತನಾಟ್ಯ ಕಲಿಯಬೇಕು ಎನ್ನುವ ಆಸೆ ಇತ್ತು. ಆ ದಿನಗಳಲ್ಲಿ ಟಿವಿಯಲ್ಲಿ ಇಷ್ಟೊಂದು ಅವಕಾಶಗಳು, ಸಿನಿಮಾದಲ್ಲಿ ಟಿವಿಯಲ್ಲೋ ಭರತನಾಟ್ಯ ಬಂದಾಗ ಕಣ್ಬಿಟ್ಟು ನೋಡುತ್ತಿದ್ದಳು. ಒಮ್ಮೆ ಅಮ್ಮನ ಮೂಲಕ ಅಪ್ಪನನ್ನು ಕೇಳಿಸಿದಳು. ಮಗಳು ಡ್ಯಾನ್ಸ್ ಕಲಿತುಕೊಳ್ಳುತ್ತಿದ್ದಾಳೆ ಅಂತಿದ್ದಾಳೆ ಅಂದಳು ಸತ್ಯವತಿ ಮೆಲ್ಲಗೆ. ಛೇ, ಬುದ್ಧಿವಂತೆಯಾಗಿ ಓದುವುದನ್ನು ಬಿಟ್ಟು ಹೆಣ್ಣು ಮಗುಗೆ ಈ ಡ್ಯಾನ್ಸ್ ಯಾಕೆ? ನಾಳೆ ಸ್ಟೇಜ್ ಏರಿ ಕುಣಿತರೆ ಮದುವೆ ಆಗುತ್ತಾ? ನಮ್ಮ ಮಾನ ಗೌರವ ಏನಾಗಬೇಕು? ನೀನೇ ಯೋಚನೆ ಮಾಡುವಂಥ ಕೃಷ್ಣ ಮೊದಲು ಗದರಿದ. ಆಮೇಲೆ ನಿರ್ಧಾರವನ್ನು ಹೆಂಡತಿಗೆ ಬಿಟ್ಟು ಜಾರಿಕೊಂಡ. ಶಾಂತಾಗೆ ಅದು ನಡೆಯದ ಮಾತು ಅಂತ ಅರ್ಥವಾಗಿತ್ತು. ತಾರನನ್ನು ಅಷ್ಟಾಗಿ ಆಸಕ್ತಿ ತೋರಿಸಲಿಲ್ಲ. ಅಜ್ಜಿಯಂತೂ ಬಿಡಿ. ಹೀಗಾಗಿ ಶಾಲೆಯಲ್ಲಿ ಆಟೋಟಗಳ ಕಡೆ ಗಮನ ಹರಿಸಿದಳು. ಶಾಂತ ಆಟಗಳಲ್ಲಿ ಅವಳೇ ಮೊದಲ ಸ್ಥಾನ ಪಡೆಯುತ್ತಿದ್ದಳು. ಮಿಕ್ಕ ಮಕ್ಕಳೆಲ್ಲ ಅವಳನ್ನು ಸೋಲಿಸಿ ಪೈಪೋಟಿ ನಡೆಸುತ್ತಿದ್ದರು. ಈ ಮಧ್ಯೆ ಶಾಂತಾಗೆ ತಮ್ಮ ಹುಟ್ಟಿದ್ದರಿಂದ ಸತ್ಯವತಿಗೆ ಶಾಂತಾಳ ಮಾತುಗಳನ್ನು ಕೇಳಲು ಬಿಡುವಿರಲಿಲ್ಲ. ಅಪ್ಪ ಯಾವಾಗಲೂ ತಮ್ಮನನ್ನೇ ಮುದ್ದು ಮಾಡುತ್ತಿದ್ದರು. ಅಜ್ಜಿಗೂ ಮೊಮ್ಮಗ ಹುಟ್ಟಿದ ಮೇಲೆ ಅವನನ್ನೇ ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದರು. ಬೇಸರಗೊಂಡ ಶಾಂತಾಳ ಮುಖ ನೋಡಿ ತಾತ ಅವಳ ಶಾಲೆಯ ಕಥೆಗಳನ್ನೆಲ್ಲ ತಾಳ್ಮೆಯಿಂದ ಕೂಳುತ್ತಿದ್ದರು. ಉಲ್ಲಾಸದಿಂದ ಹೇಳುತ್ತಿದ್ದ ಶಾಂತಾಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಅದಕ್ಕೆ ತನಗೆ ಬಂದ ಬಹುಮಾನಗಳನ್ನೆಲ್ಲ ಮೊದಲು ತಾತಾಗೆ ತೋರಿಸುತ್ತಿದ್ದಳು. ಶಾಲೆಯ ಪೋಷಕರ ದಿನಕ್ಕೆ ಮೊದಲು ಅಮ್ಮ ಬರುತ್ತಿದ್ದಳು. ತಮ್ಮ ಹುಟ್ಟಿದ ಮೇಲೆ ಅಮ್ಮ ಬರುವುದನ್ನು ನಿಲ್ಲಿಸಿದಾಗ ಅವಳಿಗೆ ತುಂಬ ಬೇಜಾರಾಯಿತು. ರಾಜ್ಯ ಮಟ್ಟದ ಆಟೋಟ ಸ್ಪರ್ಧೆಗೆ ಶಾಲೆಯ ಪರವಾಗಿ ಶಾಂತಾಳನ್ನು ಕಳುಹಿಸಲು ಶಾಲೆಯವರು ನಿರ್ಧರಿಸಿದರು. ಪೋಷಕರ ಅನುಮತಿಗಾಗಿ ಮನೆಗೆ ಪತ್ರ ಕಳುಹಿಸಿದರು. ಚೀಚಿ, ಹೆಣ್ಣು ಮಗು ಆಟದ ಸ್ಪರ್ಧೆಗೆ ಹೋಗಿ ಊರೆಲ್ಲ ಮೆರೆಯುವುದು ನಾನು ಖಂಡಿತ ಒಪ್ಪಲ್ಲ ಅಂತ ಗಲಾಟೆ ಮಾಡಿದ ಕೃಷ್ಣ. ಸತ್ಯವತಿಗೂ ಆ ಮಾತು ಸರಿ ಅನಿಸಿತು. ಶಾಂತಾಳ ಆಸೆಗೆ ನೀರೆರೆಚಿದಂತಾಯಿತು. ಕಣ್ಣೀರು ಹಾಕುವುದು ಬಿಟ್ಟು ಬೇರೇನೂ ಮಾಡಲು ಆಗಲಿಲ್ಲ. ತಂದೆ ತಾಯಿಯನ್ನು ಎದುರಿಸಿ ಅಭ್ಯಾಸವಿಲ್ಲವಲ್ಲ. ಶಂಕರರಾಯರು ತಿಳಿಸಿ ಹೇಳಲು ಬಂದರು. ಮಿಕ್ಕವರೆಲ್ಲ ಒಂದಾಗಿದ್ದರಿಂದ ಪ್ರಯೋಜನವಾಗಲಿಲ್ಲ. ಅಂದಿನಿಂದ ಶಾಂತ ಆಟಗಳನ್ನೇ ಬಿಟ್ಟು ಬಿಟ್ಟಳು.
ಓದಿನಲ್ಲೂ ಹಿಂದೆ ಬಿದ್ದಳು. ಒಳ್ಳೆಯ ಅಂಕಗಳು ಬಾರದಿದ್ದರೆ ಓದು ನಿಲ್ಲಿಸಿ ಬಿಡುತ್ತೀನಿ ಅಂತ ತಂದೆ ಬೆದರಿಸಿದ್ದಕ್ಕೆ ಕಷ್ಟಪಟ್ಟು ಓದಲು ಯತ್ನಿಸಿದಳು. ಆದರೆ ಓದಿದ್ದೆಲ್ಲವೂ ಮರೆತು ಹೋಗುತ್ತಿತ್ತು. ಪರೀಕ್ಷೆಯ ಸಮಯದಲ್ಲಿ ನೆನಪೇ ಬರುತ್ತಿರಲಿಲ್ಲ. ಹೀಗೆ ಓದಿನಲ್ಲೂ ಹಿಂದೆ ಬಿದ್ದಿದ್ದಕ್ಕೆ ಕೃಷ್ಣ ಅವಳನ್ನು ಓದನ್ನು ನಿಲ್ಲಿಸಿಬಿಟ್ಟ. ಮನೆಯ ಕೆಲಸವೆಲ್ಲ ಅವಳ ತಲೆಗೆ ಬಂತು. ಅಜ್ಜಿಗೆ ಹುಷಾರಿಲ್ಲದಿರುವುದರಿಂದ ಅಮ್ಮನ ಕಾಯಿಲೆ. ಇಡೀ ಮನೆಯ ದುಡಿತವನ್ನು ತಾಳ್ಮೆಯಿಂದ ಮಾಡುತ್ತಿದ್ದಳು. ತಮ್ಮ ರವಿ ಅವಳ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದ, ಹೊಡೆಯುತ್ತಿದ್ದ. ಅವಳು ಮೌನವಾಗಿ ಎಲ್ಲವನ್ನ ಸಹಿಸಿಕೊಳ್ಳುತ್ತಿದ್ದಳು. ಅವನು ಯಾವುದಾದರೂ ವಸ್ತುವನ್ನು ಹಾಳು ಮಾಡಿದರೂ ಅಪ್ಪ ಬಂದಾಗ ಅಕ್ಕನೇ ಒಡೆದು ಹಾಕಿದ್ದು ಅಂತ ದೂರು ಹೇಳಿ ಬಯಸುತ್ತಿದ್ದ. ಎಲ್ಲರ ಮುದ್ದಿನಿಂದ ತಮ್ಮ ಸರಿಯಾಗಿ ಓದದಿದ್ದರೂ ಅಪ್ಪ ಅವನಿಗೆ ಏನೂ ಅನ್ನುತ್ತಿರಲಿಲ್ಲ. ಇದು ಶಾಂತಾಗೆ ತುಂಬ ನೋವುಂಟು ಮಾಡುತ್ತಿತ್ತು. ಕೃಷ್ಣ ತನ್ನಿಷ್ಟದಂತೆ ತಿರುಗಿದ್ದ. ತಿರುಗಾಟದ ಫಲವಾಗಿ ಅವನ ಜೊತೆಗೆ ಅವನ ಹೆಂಡತಿಯೂ ಅನುಭವಿಸುವಂತಾಯಿತು. ಏನೇನೋ ಮಾತ್ರೆಗಳನ್ನು ನುಂಗುತ್ತಾ ಡಾಕ್ಟರ್ಗಳ ಹತ್ತಿರ ತಿರುಗಿ ಇಡೀ ಮನೆ ಆರೋಗ್ಯ ಹಾಳಾಯಿತು. ಕೃಷ್ಣ ಕೆಲಸಕ್ಕೆ ಹೋಗುತ್ತಿದ್ದರು. ಸತ್ಯವತಿ ಯಾವಾಗಲೂ ಕಾಯಿಲೆಯಿಂದ ಮಂಚ ಹಿಡಿಯುತ್ತಿದ್ದಳು. ಅವಳಿಗೆ ಮಕ್ಕಳ ಮೇಲಾಗಲಿ ಯಾವುದರ ಮೇಲಾಗಲಿ ಆಸಕ್ತಿ ಹೊರಟು ಹೋಯಿತು. ಇಷ್ಟೆಲ್ಲ ಕಷ್ಟಪಡಿಸುತ್ತಿದ್ದ ಗಂಡನ ಬಗ್ಗೆ ಕೆಟ್ಟದ್ದಾಗಿ ಯೋಚಿಸಲು ಸತ್ಯವತಿಯ ಮನಸ್ಸು ಒಪ್ಪುತ್ತಿರಲಿಲ್ಲ. ಎಲ್ಲವೂ ತನ್ನ ಹಣೆಬರಹ ಅಂದುಕೊಳ್ಳುತ್ತಿದ್ದಳು. ಶಾಂತಾಳ ಮದುವೆಯೂ ಅವಳ ಇಷ್ಟದಂತೆ ನಡೆಯಲಿಲ್ಲ. ಯಾರೋ ದೂರದ ಸಂಬಂಧಿಕರು ಶಾಂತಾಳ ಸಾಧು ಸ್ವಭಾವವನ್ನು ನೋಡಿ ತಮ್ಮ ಬುದ್ಧಿಮಾಂದ್ಯ ಮಗನಿಗೆ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ಳುವಂತೆ ಅಂತ ಬಂದರು. ಹೆಣ್ಣು ಮಗಳನ್ನು ಹೇಗಾದರೂ ಕಳುಹಿಸಿದರೆ ಸಾಕಾಗಿದ್ದ ಕೃಷ್ಣ ಈ ಮದುವೆಗೆ ತಕ್ಷಣ ಒಪ್ಪಿದ. ಸತ್ಯವತಿಗೆ ಇಷ್ಟವಿಲ್ಲದಿದ್ದರೂ ಗಂಡನನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ವಿಧಿಯಿಲ್ಲದೆ ಶಾಂತ ತಲೆ ಬಾಗಿದಳು. ಹಾಗೆ ಬಾಗಿದ ತಲೆಯನ್ನು ಮತ್ತೆ ಎತ್ತುವ ಸಂದರ್ಭವೇ ಅವಳಿಗೆ ಬರಲಿಲ್ಲ. ಗಂಡನ ಹುಚ್ಚುಮೋರೆಯ ನಡವಳಿಕೆಗಳನ್ನು ಸಹಿಸಿ ಅವನನ್ನು ಮಾಮೂಲಿ ಮನುಷ್ಯನನ್ನಾಗಿ ಮಾಡುವ ಅವಳ ಪ್ರಯತ್ನ ಫಲಿಸಲಿಲ್ಲ. ಬದಲಿಗೆ ಆ ಹುಚ್ಚಿನ ಜೊತೆಗೆ ಹೇಗೆ ಕಷ್ಟಪಡ್ತೀಯ, ನನ್ನ ಮಾತನ್ನು ಕೇಳು ಅಂತ ಭಾವನ ಕಿರುಕುಳ ಹೆಚ್ಚಾಯಿತು. ಅತ್ತೆ ಸಾಧಿಸುವಿಕೆ, ಮಾವನ ಛಲ, ನಾದಿನಿಯ ಅದಿರಿಸುವಿಕೆ, ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಅವಳು ಗರ್ಭಿಣಿಯಾದದ್ದು ಅವಳಿಗೆ ಸ್ವಲ್ಪ ನೆಮ್ಮದಿ ನೀಡಿತ್ತು. ಎಲ್ಲರ ಬಾಯಿ ಮುಚ್ಚಿಸುವ ಅವಕಾಶ ಸಿಕ್ಕಿತ್ತು ಅಂದುಕೊಂಡಳು. ಆದರೆ ಅದು ಇನ್ನಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡುತ್ತದೆ ಅಂತ ಅವಳು ಊಹಿಸಿರಲಿಲ್ಲ. ಎಲ್ಲ ಅನುಮಾನಗಳನ್ನು ನುಂಗಿಕೊಂಡು ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದಳು. ಯಾರು ಏನೇ ಅಂದರೂ ಮಗನಿಗೆ ಯಾವ ಕೊರತೆಯೂ ಆಗಬಾರದು, ಮಗ ಬೇಸರ ಪಟ್ಟುಕೊಳ್ಳಬಾರದು ಅಂತ ಮೈ ಮುರಿದು ದುಡಿದು ಅವನನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸಿದಳು. ಯಾರ ಮನೆಯಲ್ಲಿ ಏನೇ ಕೆಲಸವಿದ್ದರೂ ಸಹಾಯ ಮಾಡಿ ಅವರು ಕೊಡುವ ಕಾಸನ್ನು ಪಡೆದು ಮಗನಿಗೆ ಕಳುಹಿಸುತ್ತಿದ್ದಳು. ತಾನು ಪಡುವ ಕಷ್ಟ ಮಗನಿಗೆ ತಿಳಿಯಬಾರದು ಅಂತ ರಜೆಯಲ್ಲೂ ಮನೆಗೆ ಬರಬೇಡ, ಎನ್ನಬೇಕು ಅಂದುಕೊಳ್ಳುತ್ತಿದ್ದಳು. ಆದರೆ ಮನೆಗೆ ಬಾರದೆ ಎಲ್ಲಿಗೆ ಹೋಗುತ್ತಾನೆ, ಕಷ್ಟ ಸುಖ ತಿಳಿದುಕೊಂಡರೆ ಒಳ್ಳೆಯದು ಅಂತ ಸುಮ್ಮನಾಗುತ್ತಿದ್ದಳು. ಮಗ ರಜೆಗೆ ಬಂದಿದ್ದ ದಿನಗಳಲ್ಲಿ ಪ್ರೀತಿಯಿಂದ ಅವನಿಗಿಷ್ಟವಾದ ಅಡುಗೆ ಮಾಡಿ ಹಾಕುತ್ತಿದ್ದಳು. ಬೇಕಾದಾಗ ಹಣ ಕೇಳುವುದು ಬಿಟ್ಟರೆ ತಾಯಿಯ ಕಷ್ಟವನ್ನು ವೇಣು ಅರ್ಥ ಮಾಡಿಕೊಂಡಂತೆ ಕಾಣುತ್ತಿರಲಿಲ್ಲ. ವೇಣು ದೊಡ್ಡ ಓದಿ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡಾಗ ತನ್ನ ಕನಸು ನನಸಾಯಿತು ಅಂತ ಜೀವನದಲ್ಲಿ ಮೊದಲ ಬಾರಿಗೆ ಸಂತೋಷದಿಂದ ಹಿಗ್ಗಿದಳು. ತನ್ನ ಗಂಡನನ್ನು ಕರೆದುಕೊಂಡು ಮಗನಿದ್ದ ಊರಿಗೆ ಹೋಗಿ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕಿ ಮಗನಿಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಆಟವಾಡಬೇಕು ಅಂತ ಆಸೆಪಟ್ಟಳು ಶಾಂತಮ್ಮ. ಆದರೆ ತಾನಿರುವ ಊರಿನಲ್ಲಿ ಬಾಡಿಗೆ ಜಾಸ್ತಿ ಅಂತ ತಂದೆ ತಾಯಿಯನ್ನು ಕರೆದುಕೊಂಡು ಹೋಗದಿರುವಷ್ಟು ಅಲ್ಲದೆ ತಾನು ಯಾರೋ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗಿದ್ದೇನೆ ಅಂತ ಒಂದು ಪತ್ರ ಬರೆದು ಹಾಕಿಬಿಟ್ಟ. ಆ ಪತ್ರ ನೋಡಿ ಶಾಂತಮ್ಮ ಮೊದಲ ಬಾರಿಗೆ ತೀರಾ ಕುಸಿದು ಬಿದ್ದಳು. ಸೊಂಟ ಮುರಿದಂತೆ ಬಾಗಿ ಹೋದಳು. ಚಿಕ್ಕಂದಿನಿಂದಲೂ ಎಷ್ಟೋ ಕಷ್ಟ ಅವಮಾನಗಳನ್ನು ಎದುರಿಸಿದ್ದ ಶಾಂತಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಳು. ಮಗ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಲಿ ಅಂತ ಮನಸ್ಸಾರೆ ಹರಸಿದಳು. ಗಂಡ ಅನಾರೋಗ್ಯದಿಂದ ಮಂಚ ಹಿಡಿದಾಗ ಅವನಿಗೆ ಸೇವೆ ಮಾಡುತ್ತಾ ಮಗನ ಸಂಸಾರ ಹೇಗಿದೆಯೋ ನೋಡಬೇಕೆನ್ನುವ ಆಸೆಯನ್ನು ಮನಸ್ಸಿನಲ್ಲಿಯೇ ಅಡಗಿಸಿಕೊಂಡಳು. ಗಂಡ ತೀರಿಕೊಂಡಾಗ ಅವನ ಕಾರ್ಯಕ್ಕೆ ಬಂದ ಮಗನ ಜೊತೆಗೆ ಹೋಗೋಣ ಅಂದುಕೊಂಡಳು. ಆದರೆ ಮಗ ಮಾತಿನ ಸಲಿಗೆ ಬಾ ಎನ್ನದಿದ್ದಾಗ ಅವಳ ಆಸೆ ನಿರಾಶೆಯಾಯಿತು. ತಾನೇ ಬಾಯಿ ಬಿಟ್ಟು ಕೇಳಿದಳು, ಮಗನೇ, ನಾನು ನಿನ್ನ ಜೊತೆ ಬರ್ತೀನಿ. ಇನ್ನು ಏನಿದೆ ಇಲ್ಲಿ, ನಿಮಗೂ ಅಡುಗೆ ಮಾಡಿ ಹಾಕಿ ಮೊಮ್ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ. ವೇಣು ಹರಿತಾಳ ಕಡೆ ನೋಡಿದ. ಹರಿತಾ ಗಂಡನನ್ನು ಪಕ್ಕಕ್ಕೆ ಕರೆದು, ಬರಲಿ ಬಿಡಿ, ಮನೆಯಲ್ಲಿ ಕೆಲಸದವಳಿಗೆ ಕೊಡುವ ಖರ್ಚು ತಪ್ಪುತ್ತದೆ. ಲೋಕದ ಕಣ್ಣಿಗೆ ಹೆತ್ತ ಮಗ ಸೊಸೆ ತಾಯಿಯನ್ನು ಬಿಟ್ಟರು ಎನ್ನುವುದು ನಿಂದನೆ ನಿಮಗಿರಲ್ಲ ಅಂತ ಅತ್ತೆಯನ್ನು ಅತ್ತೆಯಂತೆ ನೋಡಲಾಗದೆ ಅಹಂಕಾರದಿಂದ ಹೇಳಿದಳು. ಪ್ರೀತಿಯ ಮಸುಕಿನಲ್ಲಿ ಹೆಂಡತಿ ಹೇಳಿದ್ದಕ್ಕೆಲ್ಲ ತಲೆಯಾಡಿಸುವ ವೇಣು ತರಹದ ಗಂಡಂದಿರು ಇರುವವರೆಗೂ ಹರಿತಾ ತರಹದ ಸೊಸೆಯಂದಿರು, ಶಾಂತಮ್ಮನ ತರಹದ ಅತ್ತೆಯಂದಿರು ಇರುತ್ತಲೇ ಇರುತ್ತಾರೆ. ಮನೆಯ ಕೆಲಸವನ್ನೆಲ್ಲ ತನ್ನ ಮೇಲೆಯೇ ಹಾಕಿಕೊಂಡು ಮಗ ಸೊಸೆ ಆರಾಮಾಗಿ ತಿರುಗಾಡುತ್ತಿದ್ದಾರೆ. ಸಂತೋಷಪಟ್ಟಳೆ ಹೊರತು ಒಂದು ಮಾತಾದರೂ ಪ್ರೀತಿಯಿಂದ ಮಾತನಾಡಿಸುತ್ತಿಲ್ಲವಲ್ಲ ಅಂತ ಬೇಸರ ಪಟ್ಟುಕೊಳ್ಳಲಿಲ್ಲ.
ನಡೆದದ್ದೆಲ್ಲವನ್ನೂ ಕಣ್ಣ ಮುಂದೆ ಸುಳಿಯುತ್ತಿದ್ದಂತೆ ತಲೆ ಸುತ್ತಿ ಕೆಳಗೆ ಬಿದ್ದಳು ಶಾಂತಮ್ಮ. ಆಶ್ರಮದಲ್ಲಿ ಅವಳನ್ನೇ ಗಮನಿಸುತ್ತಾ ಕುಳಿತಿದ್ದ ಸುಂದರಮ್ಮ ತಕ್ಷಣ ಎದ್ದು ಬಂದು ಅಲ್ಲಿನ ಅಧಿಕಾರಿಗೆ ವಿಷಯ ತಿಳಿಸಿದಳು. ಶಾಂತಮ್ಮನ ಮುಖಕ್ಕೆ ನೀರು ಚಿಮ್ಮುಕಿಸಿ ಬಿಸಿ ಬಿಸಿ ಟೀ ಕೊಟ್ಟರು. ಟೀ ಕುಡಿದ ಮೇಲೆ ಶಾಂತಮ್ಮ ಚೇತರಿಸಿಕೊಂಡಳು. ಸುಂದರಮ್ಮ, ಇವರನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಲಿ. ನಿನ್ನೆ ಪ್ರಶ್ನೆಗಳಿಂದ ಇವರನ್ನು ಪೀಡಿಸಬೇಡ ಮತ್ತೆ ಅಂತ ನಗುತ್ತಾ ಹೊರಟು ಹೋದರು ಆ ಅಧಿಕಾರಿ. ಸುಂದರಮ್ಮ ಜೊತೆ ಶಾಂತಮ್ಮ ತನ್ನ ಮಂಚದ ಹತ್ತಿರ ಬಂದಳು. ತನ್ನ ಪೆಟ್ಟಿಗೆಯನ್ನು ಅಲ್ಲಿನ ಶೆಲ್ಫ್ನಲ್ಲಿಟ್ಟು ಮಂಚದ ಮೇಲೆ ಕುಳಿತಳು. ಸುಂದರಮ್ಮನನ್ನು ನೋಡಿ ಪ್ರೀತಿಯಿಂದ ನಕ್ಕಳು. ನಿಮ್ಮ ದೇಹಕ್ಕಿಂತ ಮನಸ್ಸು ತುಂಬ ದಣಿದಂತೆ ಕಾಣುತ್ತಿದೆ. ಏನೂ ಯೋಚಿಸದೆ ಸ್ವಲ್ಪ ಹೊತ್ತು ಮಲಗಿ, ಊಟಕ್ಕೆ ಸಮಯಕ್ಕೆ ಎಬ್ಬಿಸ್ತೀನಿ. ಇಲ್ಲಿ ತೋಟದ ಕೆಲಸ, ಭಜನೆ ಅಂತ ದಿನ ಪ್ರಶಾಂತವಾಗಿ ಕಳೆದು ಹೋಗುತ್ತದೆ ಬಿಡಿ. ಆ ಸಂಸಾರದ ಕಿರಿಕಿರಿಗಿಂತ ಇದೇ ಮೇಲು ಅನಿಸುತ್ತದೆ ಅಂದಳು ಸುಂದರಮ್ಮ. ಇಷ್ಟರವರೆಗೆ ತಾನು ಒಂದೇ ಒಂದು ಮಾತು ಮಾತನಾಡದಿದ್ದರೂ ಅವಳು ತೋರಿಸಿದ ಅಭಿಮಾನಕ್ಕೆ ಶಾಂತಮ್ಮನ ಮನಸ್ಸು ಹಗುರವಾಯಿತು. ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಹೀಗೇ ಇರ್ತಾರೇನೋ ಅಂದುಕೊಳ್ಳುತ್ತಾ ಕಣ್ಣು ಮುಚ್ಚಿದಳು. ಶಾಂತಮ್ಮ ಮೊನ್ನೆ ಚಿತ್ರಾನ್ನಕ್ಕೆ ಹಾಕಬೇಕಾದ ಒಗ್ಗರಣೆಯನ್ನು ಪಾಯಸಕ್ಕೆ ಹಾಕಿದ್ದು. ಕಾಫಿ ಪುಡಿ ಬದಲು ಟೀ ಪುಡಿ ಹಾಕ್ತಾರೆ. ಒಂದು ದಿನ ಹಾಲು ಹೆಪ್ಪು ಹಾಕುವುದನ್ನೇ ಮರೆತು ಬಿಡುತ್ತಾರೆ. ಅಡುಗೆಗೆ ಉಪ್ಪೇ ಹಾಕಲ್ಲ. ಸಾಂಬಾರಿಗೆ 2 ಸಾರಿ ಉಪ್ಪು ಹಾಕ್ತಾರೆ. ನಾಳೆ ಯಾವುದೋ ಕಾಯಿ ಪಲ್ಯದ ಪುಡಿ ಅಂದುಕೊಂಡು ಇಲಿ ಪಾಷಾಣ ಹಾಕಿದರೆ ನಾವೆಲ್ಲ ಸತ್ತು ಹೋಗ್ತೀವಿ. ಮಗುವಿನ ಹಾಲಿಗೆ ಏನಾದರೂ ಬೆರೆಸಿದರೆ ಅಯ್ಯೋ, ಇವರನ್ನು ಸಹಿಸಲು ನನ್ನಿಂದ ಸಾಧ್ಯವಿಲ್ಲ. ಇವರ ಮರೆವಿನಿಂದ ನಾವು ಜೀವ ಕಳೆದುಕೊಳ್ಳಬೇಕಾ? ಇವರನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಮಾತ್ರ ನಾನು ನೀರು ಮುಟ್ಟುವುದು. ಹಳೆಯ ನೆನಪುಗಳನ್ನು ನೆನೆದು ಶಾಂತಮ್ಮ ಬೇಸರ ಪಟ್ಟುಕೊಳ್ಳುತ್ತಿದ್ದರು. ಸುಂದರಮ್ಮ ಪ್ರೀತಿಯಿಂದ ಹಳೆಯದನ್ನೆಲ್ಲ ನೆನೆದು ಬೇಸರ ಪಟ್ಟುಕೊಳ್ಳಬೇಡ. ಎಲ್ಲವನ್ನ ಮರೆತು ಆರಾಮಾಗಿ ನಿದ್ರೆ ಮಾಡು. ನಾಳೆ ಮಾತನಾಡೋಣ. ಹೊಟ್ಟೆಯಲ್ಲಿರುವ ನೋವನ್ನು ಹೊರಹಾಕಿದರೆ ದುಃಖ ಕಡಿಮೆಯಾಗುತ್ತದೆ. ಇವತ್ತಿಗೆ ವಿಶ್ರಾಂತಿ ತಗೋ ಅಂತ ಪ್ರೀತಿಯಿಂದ ತಲೆ ಸವರುತ್ತಾ ಕಣ್ಣೀರು ಒರೆಸಿದಳು. ತಾಯಿಯ ಪ್ರೀತಿ ನೆನಪಾಗಿ ಶಾಂತಮ್ಮ ಶಾಂತವಾಗಿ ನಿದ್ರಿಸಿದಳು. ಸುಂದಮ್ಮ ವಿರಕ್ತಿಯಿಂದ ನಕ್ಕಳು. ಯಾವ ಹೆಣ್ಣಿನ ಚರಿತ್ರೆ ನೋಡಿದರೂ ಏನಿದೆ ಹೆಮ್ಮೆ ಪಡುವಂಥದ್ದು? ತನಗೆ 2 ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಹೆಣ್ಣು ಮಕ್ಕಳು, ಅಳಿಯಂದಿರು ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಇಲ್ಲಿ ಬಂದು ಸೇರಿದ್ದಾಳೆ. ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ತಾನೊಬ್ಬಳೇ ಅಲ್ಲ, ಇಲ್ಲಿರುವ ಪ್ರತಿಯೊಬ್ಬರದ್ದು ಒಂದೊಂದು ಕತೆ. ಕೇಳಲು ಚೆನ್ನಾಗಿರುತ್ತದೆ. ಅನುಭವಿಸಿದರೆ ಮಾತ್ರ ತಿಳಿಯುವುದು ಅದು ಎಂತಹ ನರಕ ಅಂತ ತನಗೆ ಬಂದಾಗಲೇ ತಿಳಿಯುವುದು. ಅಂತಹ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ. ಅರಿತಾ ಆಫೀಸ್ನಲ್ಲಿ ಬ್ಯುಸಿಯಾಗಿದ್ದಾಗ ಅವಳ ತಾಯಿಯಿಂದ ಫೋನ್ ಬಂತು. ಸಂಜೆ ಮನೆಗೆ ಹೋಗುವ ಮುನ್ನ ಒಮ್ಮೆ ಮನೆಗೆ ಬಂದು ಹೋಗು ಅಂದಳು ಅರಿತಾ. ತನ್ನ ಗಂಡನಿಗೆ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ ಎಂದು ಫೋನ್ ಮಾಡಿ ತಿಳಿಸಿ ಶಾಲೆಯಿಂದ ಮಗನನ್ನು ಕರೆದುಕೊಂಡು ತಾಯಿಯ ಮನೆಗೆ ಹೋದಳು. ಬಂದ್ಯಾ ಮಗಳೇ, ಬಾ ಕಂದ, ಹೇಗಿದ್ದೀಯಾ ಎಂದು ಮೊಮ್ಮಗನನ್ನು ಹತ್ತಿರ ಕರೆದು ಅಳಿಯಂದಿರು ಹೇಗಿದ್ದಾರೆ ಎಂದು ಕೇಳಿದಳು ಸುಮಿತ್ರಾ. ಎಲ್ಲರೂ ಚೆನ್ನಾಗಿದ್ದಾರೆ ಅಮ್ಮ. ಆದರೆ ನೀನು ಯಾಕೆ ಹೀಗಾಗಿದ್ದೀಯಾ? ಯಾಕೆ ಫೋನ್ ಮಾಡಿದೆ? ಹುಷಾರಿಲ್ಲ ಅಂತೆ? ಎಷ್ಟು ಹೆದರಿಕೊಂಡೆ ಗೊತ್ತಾ ಎಂದು ಹರಿತಾ ಗಾಬರಿಯಿಂದ ಕೇಳುತ್ತಿದ್ದಾಗ ಸುಮಿತ್ರಾ ಬೇಸರದಿಂದ ನೋಡಿದ್ದನ್ನು ಅವಳು ಗಮನಿಸಲೇ ಇಲ್ಲ. ಏನು ಹೇಳಲಿ ಅಮ್ಮ, ನನಗೆ ಲಂಗ್ ಕ್ಯಾನ್ಸರ್ ಅಂತೆ. ಇದು ವಾಸಿಯಾಗಲ್ಲ. ಇದಕ್ಕೆ ಸಾವಿರಾರು ರೂಪಾಯಿ ಸುರಿದು ಚಿಕಿತ್ಸೆ ಕೊಡಿಸುವುದು ಯಾಕೆ? ಇವರನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಕ್ಯಾನ್ಸರ್ ಆಸ್ಪತ್ರೆಗೆ ಸೇರಿಸಿ ಕೈ ತೆಗೆದುಕೊಳ್ಳಿ. ಇವರ ಸೇವೆ ಮಾಡಲು ನನ್ನಿಂದ ಆಗಲ್ಲ ಅಂತ ನಿಮ್ಮ ಅಣ್ಣನ ಹತ್ತಿರ ಸೊಸೆ ಜಗಳ ಆಡುತ್ತಿದ್ದಾಳೆ ಎಂದು ಸುಮಿತ್ರಾ ಅಳತೊಡಗಿದಳು. ಹರಿದಾಗೆ ಹೊಟ್ಟೆ ಉರಿಯಿತು. ಅಣ್ಣ ಸುಮ್ಮನೆ ಇದ್ದನ? ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಹುಷಾರಿಲ್ಲದಿದ್ದಾಗ ಹೆಗಲ ಮೇಲೆ ಹೊತ್ತು ಸಾಕಿ ಬೆಳೆಸಿದ್ದನ್ನು ಮರೆತು ಬಿಟ್ಟನ? ಇರು, ಅವನನ್ನು ಕೇಳ್ತೀನಿ ಅಂದಳು ಆವೇಶದಿಂದ. ಏನೂ ಪ್ರಯೋಜನವಿಲ್ಲಮ್ಮ. ಅವನು ಸೊಸೆಯ ಪಕ್ಷವೇ ನಿಲ್ಲೋದು. ಅವಳು ಹ್ಞೂ ಅಂದರೆ ಅವನು ಹ್ಞೂ, ಇಲ್ಲ ಅಂದರೆ ಇಲ್ಲ. ನಾನು ಕ್ಯಾನ್ಸರ್ ಆಸ್ಪತ್ರೆಗೆ ಸೇರಿಕೊಂಡು ಸಾಯ್ತೀನಿ ಬಿಡು ಎಂದು ಸುಮಿತ್ರಾಳ ಅಳು ನಿಲ್ಲಲೇ ಇಲ್ಲ. ಹರಿತಾಳು ಅಳುತ್ತಾ, ಅಮ್ಮ ನೀನು ನಮ್ಮ ಮನೆಗೆ ಬಾ. ನಾನು ಇರುವಾಗ ನೀನು ದಿಕ್ಕು ಇಲ್ಲದಂತೆ ಆಸ್ಪತ್ರೆಗೆ ಸೇರುವುದೇನು ಅಂದಳು. ಅಳಿಯಂದಿರು ಏನಂತಾರೆ? ಅವರ ಅಮ್ಮನನ್ನು ಆಶ್ರಮಕ್ಕೆ ಸೇರಿಸಿ ನನ್ನನ್ನು ಮನೆಗೆ ಕರೆತಂದರೆ ಎಂದು ಸುಮಿತ್ರಾ ಅನುಮಾನದಿಂದ ನೋಡಿದಳು. ಅವರೇನು ಅನ್ನಲ್ಲ. ನಮ್ಮ ಮನೆ ಅತ್ತೆಗೂ ನಿನಗೂ ಹೋಲಿಕೆ ಇದೆಯಾ? ಆ ಮುದುಕಿಯ ಮರೆವು ಕಣ್ಣು ಕಾಣಲ್ಲ ಅಂತ ಏನೇನೋ ತಪ್ಪು ಮಾಡ್ತಿದ್ಲು. ಆದರೂ ಗಂಡನನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸಿದ್ದರಿಂದ ಅವನಿಗೆ ತಾಯಿ ಎನ್ನುವ ಭಾವನೆ ಇಲ್ಲ ಬಿಡು ಎಂದು ಹರಿತಾ ಹಗುರವಾಗಿ ಹೇಳಿದಳು. ಅಮ್ಮ, ನೀನು ನಮ್ಮ ಅಜ್ಜಿಯನ್ನು ಆಶ್ರಮಕ್ಕೆ ಕಳಿಸಿದೆಯಂತೆ. ಈ ಅಮ್ಮನನ್ನು ನಿನ್ನನ್ನು ಕಳಿಸಿಬಿಡುತ್ತಾಳಂತೆ. ವಯಸ್ಸಾದವರೆಲ್ಲ ಅಲ್ಲಿ ಹೋಗಬೇಕಂತೆ, ಹೌದಾ? ನಾನು ದೊಡ್ಡವನಾದ ಮೇಲೆ ನೀನು ಹೊರಟು ಹೋಗ್ತೀಯಾ ಎಂದು ಚಿನ್ನು ಮುದ್ದಾಗಿ ಕೇಳಿದ. ಆ ಮಾತಿಗೆ ಕೆನ್ನೆಗೆ ಹೊಡೆದಂತೆ ಕೋಪಗೊಂಡ ಹರಿತಾ ನಗುತ್ತಿದ್ದ ತನ್ನ ನಾದಿನ ಜಯಂತಿಯನ್ನು ನೋಡಿ, ನಿನ್ನ ಕೆಟ್ಟ ಬುದ್ಧಿಯನ್ನೆಲ್ಲ ಇವನಿಗೆ ಈಗಿಂದಲೇ ಕಲಿಸುತ್ತಿದ್ದೀಯಾ? ನಮ್ಮಮ್ಮನನ್ನು ನಾನು ಕರೆದುಕೊಂಡು ಹೋಗ್ತೀನಿ ಅಂದಳು. ಇರಮ್ಮ ಹರಿತಾ, ಒಂದ್ಸಾರಿ ನಿಮ್ಮ ಗಂಡನಿಗೆ ಫೋನ್ ಮಾಡಿ ಕೇಳು.
ಒಳ್ಳೆಯದಲ್ಲವೇ? ಆಮೇಲೆ ಮನೆಗೆ ಹೋದ ಮೇಲೆ ಬೇಡ ಅಂದರೆ ನಿಮ್ಮಮ್ಮ ಎಲ್ಲಿಗೆ ಹೋಗಬೇಕು ಎಂದು ಜಯಂತಿ ಮಾತು ಹೇಳಿದಳು. ಅವರೇನು ಅನ್ನಲ್ಲ, ಆ ಸಂಗತಿ ನನಗೆ ಗೊತ್ತು. ಎಲ್ಲರೂ ನಿನ್ನ ಅಣ್ಣನ ಥರ ಅಂದುಕೊಳ್ಳಬೇಡ ಎಂದು ಹರಿತ ತಾಯಿಯನ್ನ ಹಾಗೂ ಮಗನನ್ನ ಕರೆದುಕೊಂಡು ಆಟೋ ಹತ್ತಿ ಹೊರಟು ಹೋದಳು. ಆಮೇಲೆ ಜಯಂತಿ ಮತ್ತು ಅವಳ ಗಂಡ ಸುಧಾಕರ್ ಬಿದ್ದು ಬಿದ್ದು ನಕ್ಕರು. ಏನೇ ಜಯಂತಿ, ನೀನು ತುಂಬ ಸಹಾಯ ಮಾಡಿದೆ ಅವರ ಮಧ್ಯೆ ಜಗಳ ವಿಚ್ಛೇದನವಾದರೆ ಎಂದು ಸುಧಾಕರ್ ಕೇಳಿದ. ಆದರೆ ಆಗಲಿ ಬಿಡು, ನಾವಿಲ್ವಾ, ನಿಜ ವಿಷಯ ಹೇಳಿಬಿಡೋಣ ಎಂದು ಜಯಂತಿ ಸುಲಭವಾಗಿ ಹೇಳಿದಳು. ಆದರೆ ತಮಾಷೆಯಾಗಿ ಮಾಡಿದ ಕೆಲಸ ವಿಕೋಪಕ್ಕೆ ಹೋದಾಗ ದುರಂತವೇ ಕಾಯುತ್ತಿರುತ್ತದೆ. ನೋಡಿದ್ಯಾ ವೇಣು, ನಮ್ಮ ಅಣ್ಣ ಸೊಸೆ ಅಮ್ಮನಿಗೆ ಕ್ಯಾನ್ಸರ್ ಅಂತ ಆಸ್ಪತ್ರೆಗೆ ಸೇರಿಸಲು ಹೊರಟಿದ್ದಾರೆ ಅಂದಳು ಹರಿತ. ಅದರಲ್ಲೇನು ತಪ್ಪಿದೆ ಅಂದ ವೇಣು ಗಂಭೀರವಾಗಿ. ಹರಿತ ಶಾಕ್ ಆದಳು. ಅಲ್ಲ ವೇಣು, ಆಸ್ಪತ್ರೆಗೆ ಸೇರಿಸುವುದಲ್ಲ, ಅಮ್ಮನನ್ನು ಬಿಟ್ಟು ಬಿಡೋಣ ಅಂದಿದ್ದಾರೆ. ಎಲ್ಲರೂ ನಿನ್ನಂತೆಯೇ ಆಲೋಚಿಸ್ತಾರೆ ಅಂತ ಹೇಗೆ ಅಂದುಕೊಂಡೆ? ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸೇರಿಸಲು ಹೊರಟರೆ ನೀನು ಇಲ್ಲಿಗೆ ಕರೆತಂದೀಯಾ? ನಮ್ಮ ಹತ್ತಿರ ಎಲ್ಲಿದೆ ಅಷ್ಟೊಂದು ಹಣ? ಆದರೂ ನಿಮ್ಮ ಸೊಸೆ ಆಸ್ಪತ್ರೆಗೆ ಸೇರಿಸ್ತೀನಿ ಅಂದಿದ್ದಾಳೆ ಹೊರತು ನಿನ್ನ ಥರ ಆಶ್ರಮಕ್ಕೆ ಸೇರಿಸ್ತೀನಿ ಅನ್ನಲಿಲ್ಲ ಎಂದು ವೇಣು ಗಂಭೀರವಾಗಿ ಅಂದಾಗ ಹರಿತ ದಿಗ್ಭ್ರಮೆಗೊಂಡಳು. ಎಂದು ಕೋಪಗೊಳ್ಳದ ವೇಣು ಹೀಗೆ ಮಾತನಾಡುತ್ತಿದ್ದಾನ? ತಾಯಿಯನ್ನ ಆಶ್ರಮಕ್ಕೆ ಸೇರಿಸಿದ್ದಕ್ಕೆ ನಿಜವಾಗಿಯೂ ಕೊರಗುತ್ತಿದ್ದಾನ? ಬಿಡಮ್ಮ, ನನ್ನ ಹಣೆಬರ ಹೇಗಿದೆಯೋ ಹಾಗೆ ಆಗಲಿ, ನನ್ನಿಂದ ನಿಮ್ಮಿಬ್ಬರಿಗೂ ಜಗಳ ಯಾಕೆ? ನಾನು ಹೊರಟು ಹೋಗ್ತೀನಿ ಎಂದು ಸುಮಿತ್ರಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಪೆಟ್ಟಿಗೆ ಎತ್ತಿಕೊಂಡಳು. ನೀನು ಇಲ್ಲೇ ಇರಮ್ಮ, ನೀನು ನನ್ನ ಹತ್ತಿರವೇ ಇರ್ತೀಯ, ಯಾರು ಏನೇ ಅಂದುಕೊಂಡರೂ ನನಗೇನು, ನಾನು ದುಡಿತೀನಿ, ನೀನು ಇಲ್ಲೇ ಇಟ್ಟುಕೊಂಡು ಚಿಕಿತ್ಸೆ ಕೊಡಿಸ್ತೀನಿ ಎಂದು ಹರಿದ ಖಂಡಿತವಾಗಿ ಹೇಳಿದಳು. ನಾನೇನು ಸಂಪಾದನೆ ಇಲ್ಲದವನ? ನಾನು ಹೋಗಿ ನಮ್ಮಮ್ಮನನ್ನು ಕರೆತಂದು ಕಣ್ಣಿನ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸಿ ಮರವಿಗೆ ಮದ್ದು ಕೊಡಿಸ್ತೀನಿ ಎಂದು ವೇಣು ಪಶ್ಚಾತ್ತಾಪದಿಂದ ಅಂದ. ನಮ್ಮಮ್ಮನನ್ನು ಕರೆತಂದರೆ ನಿನಗೂ ಯಾವ ಸಂಬಂಧ ಇರಲ್ಲ, ಆ ವಿಷಯ ನೆನಪಿರಲಿ ಅಂದಳು ಹರಿತ. ಅದೇ ಮಾತನ್ನ ವೇಣು ಹಿಡಿದು, ನಿಮ್ಮಮ್ಮ ನಿನ್ನನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸಿದರು, ಆದರೆ ನಮ್ಮನ್ನ ಎದೆಯಲ್ಲಿಟ್ಟು ನಮ್ಮ ತಾಯಿ ಸಾಕಿದಳು. ಅವಳನ್ನು ಕೀಳಾಗಿ ಕಾಣುವುದ? ನಮ್ಮಮ್ಮ ನನ್ನನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸಿದ್ದು ನನ್ನ ಭವಿಷ್ಯಕ್ಕಾಗಿಯೇ ಹೊರತು ನನ್ನನ್ನು ದೂರವಿಡುವುದಕ್ಕಾಗಿ ಅಲ್ಲ. ಅದಕ್ಕಾಗಿ ಆ ತಾಯಿ ಎಷ್ಟು ತಲ್ಲಣಿಸಿದಳು ಅಂತ ಒಬ್ಬ ತಾಯಿಯಾಗಿ ನಿನಗೆ ಹೇಳಬೇಕಿಲ್ಲ ಅಂದುಕೊಳ್ಳುತ್ತೀನಿ ಎಂದು ದುಃಖದಿಂದ ವೇಣು ಗಂಟಲು ಕಟ್ಟಿದಂತಾಗಿತ್ತು. ದಿನವೂ ಮನೆಯಲ್ಲಾಗುವ ಜಗಳದಿಂದ ತಾಯಿಗೆ ನೋವಾಗಬಾರದು ಎಂದು ಅವಳನ್ನು ಆಶ್ರಮಕ್ಕೆ ಸೇರಿಸಿದ್ದೇನೆ ಹೊರತು ತಾಯಿಯ ಮೇಲೆ ಪ್ರೀತಿ ಇಲ್ಲದೆ ಅಲ್ಲ. ಹಾಗಾದರೆ ನಿನ್ನ ನಿರ್ಧಾರ ಬದಲಾಗಲ್ವಾ ಅಂದಳು ಹರಿತ. ಬದಲಾಗುವುದನ್ನು ನಿರ್ಧಾರ ಅನ್ನಲ್ಲ, ಅಂತ ಪ್ರೀತಿಸಿದ ನನಗಿಂತ ಹೆತ್ತ ತಾಯಿ ಹೆಚ್ಚಾದಾಗ ನನ್ನ ಪ್ರೀತಿಗೆ ಅರ್ಥವೇ ಇಲ್ಲ. ಬಾ ಎಂದು ಬಟ್ಟೆ ಜೋಡಿಸತೊಡಗಿದ್ದಳು. ವೇಣು, ಅಮ್ಮ ನನ್ನ ಮಾತು ಕೇಳು, ನನಗಾಗಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ಎಂದು ಸುಮಿತ್ರಾ ಹೇಳಲು ಪ್ರಯತ್ನಿಸಿದಳು. ಅಮ್ಮ ನೀನೇನು ಹೇಳಬೇಡ, ಬಿದ್ದ ಏಟು ನನ್ನ ಮನಸ್ಸಿನ ಮೇಲಾಗಿದೆ, ಇನ್ಮೇಲೆ ಯಾರು ಏನೇ ಹೇಳಿದರೂ ಸರಿ ಹೋಗಲ್ಲ ಎಂದು ಮಗನನ್ನು ಕರೆದುಕೊಂಡು ಹೊರಟಳು ಹರಿತ. ತಡೆ, ನನ್ನ ಮಗ ಈ ಮನೆಗೆ ವಾರಸುದಾರ, ಅವನನ್ನು ಇಲ್ಲೇ ಬಿಟ್ಟು ಹೋಗು ಅಂದ ವೇಣು. ಇವನು 9 ತಿಂಗಳು ಹೊತ್ತು ಹೆತ್ತ ನನ್ನ ಮಗ, ಚಿಕ್ಕ ಮಕ್ಕಳು ತಾಯಿಯ ಹತ್ತಿರ ಇರುವುದೇ ಸರಿ, ನಿನಗೆ ವಾರಸುದಾರ ಬೇಕಿದ್ದರೆ ಮತ್ತೆ ಮದುವೆಯಾಗು ಅಂದಳು ಹರಿತ. ನೀನು ಮದುವೆಯಾದರೆ ನಿನಗೆ ಮಕ್ಕಳು ಹುಟ್ಟುತ್ತಾರೆ, ಆದರೆ ಇವನು ನನ್ನ ವಂಶದ ಕುಡಿ ಅಂದ ವೇಣು. ನಿನ್ನಂತಹ ಗಂಡಸನನ್ನು ನೋಡಿದ ಮೇಲೆ ನಾನು ಮತ್ತೆ ಮದುವೆಯಾಗ್ತೀನಾ? ನನಗೆ ಪ್ರೀತಿ ಮದುವೆ ಎರಡರ ಮೇಲೂ ನಂಬಿಕೆ ಹೋಯಿತು, ಮಗನನ್ನು ಬಿಟ್ಟು ಬಿಡು ಪ್ಲೀಸ್ ಎಂದು ಹರಿತ ಕಾಲಿಗೆ ಬಿದ್ದಳು. ಅಮ್ಮ, ನಾನು ನಿನಗೆ ಬೇಕು ಅನ್ನಿಸ್ತಿದ್ದಂತೆ ಅಪ್ಪಂಗೆ ಅಜ್ಜಿ ಬೇಕು ಅನ್ಸಲ್ವಾ? ಮತ್ತೆ ಅಜ್ಜಿಯನ್ನು ಅಪ್ಪನಿಂದ ಯಾಕೆ ದೂರ ಕಳಿಸಿದೆ ಎಂದು ಚಿನ್ನು ಕೇಳಿದ ಪ್ರಶ್ನೆಗೆ ಎಲ್ಲರೂ ಬೆಚ್ಚಬಿದ್ದರು. ಮಗನೇ, ನಿನಗೆ ಅಮ್ಮ ಬೇಕಾ ಬೇಡವಾ ಎಂದು ಹರಿತ ಕೋಪದಿಂದ ಕೇಳಿದಳು. ಅಪ್ಪನಿಗೆ ಅಮ್ಮ ಬೇಡ ಅಂದರೆ ನನಗೂ ಅಮ್ಮ ಬೇಡ ಅಂದ ಚಿನ್ನು. ಆ ಹಠಾತ್ ಘಟನೆಯಿಂದ ಹರಿತಾಗೆ ತಡೆಯಲಾಗಲಿಲ್ಲ. ಆ ವೇಷದಲ್ಲಿ ಮಗುವನ್ನು ಬಾರಿಸಲು ತೊಡಗಿದಳು. ವೇಣು ಓಡಿ ಬಂದು ಮಗನನ್ನು ಬಿಡಿಸಿದ. ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಮಗುವನ್ನು ಯಾಕೆ ಹೊಡಿತಾ ಇದ್ದೀಯಾ? ಹೊಡಿತೀನಿ, ಸಾಯಿಸ್ತೀನಿ, ನಾಳೆ ನಾಡಿದ್ದು ಸಾಯುವ ಆ ಮುದುಕಿಯ ಪರವಾಗಿ ಮಾತನಾಡುತ್ತಿದ್ದಾನಲ್ಲ ಎಂದು ಕೂಗಾಡಿದಳು. ಹರಿತಾಗೆ ಹೊಡೆಯಲು ಕೈ ಎತ್ತಿದ ವೇಣು. ಫೋನ್ ರಿಂಗ್ ಆದಾಗ ಹಿಂಜರಿದ್ದ ಫೋನ್ನಲ್ಲಿ ಬಂದ ಸುದ್ದಿ ಕೇಳಿ ಅಮ್ಮ ಎಂದು ಕುಸಿದು ಬಿದ್ದ ವೇಣು. ಏನಾಯಿತು ವೇಣು ಎಂದು ಅತ್ತೆ ಕೇಳಿದಾಗ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿ ನಿದ್ದೆಯಲ್ಲೇ ತೀರಿಕೊಂಡರಂತೆ. ಅವರನ್ನು ಅಲ್ಲಿಗೆ ಸೇರಿಸಿದ್ದಕ್ಕೆ ನನಗೆ ಜೀವನ ಪರ್ಯಂತ ನೆಮ್ಮದಿ ಇಲ್ಲದಂತ ಮಾಡಿ ಹೊರಟು ಹೋದಳು. ನಂತಹ ಮಗನಿಗೆ ಸರಿಯಾದ ಶಿಕ್ಷೆ ನೀಡಿದೆ ತಾಯಿ ಅಮ್ಮ ಎಂದು ವೇಣು ಗೋಳಾಡಿದ. ಹರಿತ, ನೀನು ನನ್ನ ಕಣ್ಣ ಮುಂದಿನಿಂದ ಹೊರಟು ಹೋಗು, ನನ್ನ ತಾಯಿಯನ್ನು ದೂರ ಮಾಡಿ ನೀನು ಎಂದಿಗೂ ಕ್ಷಮಿಸಲ್ಲ. ಮಗನನ್ನು ಕರೆದುಕೊಂಡು ಹೋಗು, ಅವನನ್ನು ತಾಯಿಯ ಪ್ರೀತಿಯಿಂದ ದೂರ ಮಾಡುವ ಪಾಪ ನಾನು ಮಾಡಲ್ಲ, ಹೊರಟು ಹೋಗಿ ಪ್ಲೀಸ್ ಎಂದು ಅಳುತ್ತಾ ಕಾರು ಹತ್ತಿದ ವೇಣು. ತಾಯಿಯನ್ನು ನೋಡಲಿಕ್ಕಲ್ಲ, ಸಾವಿನಲ್ಲೇ ಶಾಂತಿಯನ್ನು ಹುಡುಕಿಕೊಂಡ ಒಬ್ಬ ಹೆಣ್ಣನ್ನು ನೋಡಲು. ಕತೆ ಮುಕ್ತಾಯವಾಯಿತು. ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಕಥೆಯನ್ನು ಶೇರ್ ಮಾಡಿ.